ನಮಸ್ಕಾರ, ಲೇಖನಿ ಯುದ್ಧ ನ್ಯೂಸ್ಗೆ ಸ್ವಾಗತ. ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಬಸ್ಸಿನಲ್ಲಿ ಆಕಸ್ಮಿಕ ಬೆಂಕಿ, ಚಾಲಕನ ಸಮಯ ಪ್ರಜ್ಞೆಯಿಂದ ತಪ್ಪಿದ ಭಾರೀ ಅನಾಹುತ. ಹೌದು, ರಾಣೆಬೆನ್ನೂರು ತಾಲೂಕು ದೇವರಗುಡ್ಡ ಗ್ರಾಮದ ಹತ್ತಿರ ಇಂದು ಬೆಳಗ್ಗೆ ಸುಮಾರು 7:30ರ ಸಮಯದಲ್ಲಿ ಬೆಂಗಳೂರಿನಿಂದ ಗದಗ ನಗರಕ್ಕೆ ಬರುತ್ತಿದ್ದ ರಾಜ್ಯ ರಸ್ತೆ ಸಾರಿಗೆ ಬಸ್ಸಿನಲ್ಲಿ ಹೊಗೆ ಕಾಣಿಸಿಕೊಂಡಿದೆ. ಕೂಡಲೇ ಚಾಲಕ ತಕ್ಷಣ ಬಸ್ಸನ್ನು ರಸ್ತೆ ಬದಿಗೆ ನಿಲ್ಲಿಸಿ ಪ್ರಯಾಣಿಕರನ್ನು ಕೆಳಗೆ ಇಳಿಸಿದ್ದಾನೆ. ಪ್ರಯಾಣಿಕರು ಕೆಳಗೆ ಇಳಿಯುತ್ತಿದ್ದಂತೆ ಕ್ಷಣ ಮಾತ್ರದಲ್ಲಿ ಬೆಂಕಿಯ ಜ್ವಾಲೆ ಇಡೀ ಬಸ್ಸನ್ನು ಆವರಿಸಿಕೊಂಡು ಬಸ್ಸು ಸುಟ್ಟು ಕರಕಲಾಗಿದೆ. ಪ್ರಯಾಣಿಕರಿಗೆ ಯಾವುದೇ ತೊಂದರೆಗಳಾಗಿಲ್ಲ. ಚಾಲಕನ ಸಮಯ ಪ್ರಜ್ಞೆ ದೊಡ್ಡ ಅನಾಹುತವನ್ನು ತಪ್ಪಿಸಿದೆ. ಬ್ಯೂರೋ ನ್ಯೂಸ್, ರಾಣೆಬೆನ್ನೂರು. ಕೈ ಭಾಳ ಹೆಂಗ ಸಡನ್ಲಿ ಏನಿಲ್ಲ ಅಲ್ರಿ, ನಿಧಾನಕ್ಕೆ ಬರತ್ತೆ. ಒಂದು ಸ್ವಲ್ಪ ಫ್ಯೂಲ್ನಾಗ ಹವಾ ಬಂದಂಗೆ ಕರ್ಬಿಟ್ಟಿದೆ. ಕರ್ಬಿಟ್ನಾಗ ಏಕ್ದಮ್ ಬೆಂಕಿ ತೊಗೊಂಡ್ಬಿಡ್ತದೆ. ಇದು ಜಗದೀಶ್ ಇದ್ದಾಗುತ್ತೆ. ನಾವು ನಮ್ಮ ಮುತ್ತುಮ ಹಿರೇಮಠ ಮಾಡ್ರಿ. ಮುಂದೆ ಹೋಗ್ಬೇಡಿ, ಬರ್ರಿ. ಹಲೋ, ಬಂದ್ಬಿಡ್ರಿ, ಈ ಕಡೆ ತೊಗೊಂಡ್ಬಿಡ್ರಿ. ಕೈ ಭಾಳ ಹೆಂಗ ಸಡನ್ಲಿ ಏನಿಲ್ಲ ಅಲ್ರಿ, ನಿಧಾನಕ್ಕೆ ಬರತ್ತೆ. ಒಂದು ಸ್ವಲ್ಪ ಫ್ಯೂಲ್ನಾಗ ಹವಾ ಬಂದಂಗೆ ಕರ್ಬಿಟ್ಟಿದೆ. ಕರ್ಬಿಟ್ನಾಗ ಏಕ್ದಮ್ ಬೆಂಕಿ ತೊಗೊಂಡ್ಬಿಡ್ತದೆ. ಇದು ಜಗದೀಶ್ ಇದ್ದಾಗುತ್ತೆ. ನಾವು ನಮ್ಮ ಮುತ್ತುಮ ಹಿರೇಮಠ